6 ತಿಂಗಳಾಯ್ತು. ನಮ್ಮದು 138 ವರ್ಷದ ಪಕ್ಷದ ಇತಿಹಾಸ ಇದೆ ನಮ್ಮದು. ಏನು ಅವ್ರು ಬರೋದ್ರಿಂದ ಹೋಗೋದ್ರಿಂದ ನಮ್ಮ ಪಕ್ಷದ ಅಸ್ತಿತ್ವ ಇದೆಯಾ? 6 ತಿಂಗಳಲ್ಲಿ ನಮ್ಮದು 138 ವರ್ಷದ ತಪಸ್ಸೆಲ್ಲ ಹೋಗೋಕ್ಕಾಗುತ್ತಾ? ಸುಮ್ಮನೆ ಏನೋ ನಾವು ಒಳ್ಳೆ ವ್ಯಕ್ತಿ ಇದ್ದಾರೆ, ಅವರ ಸಮಾಜದಲ್ಲಿ ಒಂದು ಮುಖಂಡತ್ವ ಇತ್ತು ಅಂತ ನಾವು ಕರ್ಕೊಂಡಿದ್ವಿ. ಸೋತರು ಅಂದ್ರೂ ಅವರಿಗೆ ನಾವು ಟಿಕೆಟನ್ನು ಕೊಟ್ಟು ಗೌರವವನ್ನು ಕೊಟ್ಟು ಅವ್ರು ತಿರಸ್ಕಾರ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾವಂತೂ ಚೆನ್ನಾಗಿ ನೋಡ್ಕೊಂಡಿದ್ವಲ್ಲ. ಆದರೆ ನಿಮ್ಗೆ ನೆನಪಿರಲಿ, ಅವರಿಗೆ ಟಿಕೆಟನ್ನು ಡಿನೈ ಮಾಡಿದಾಗ, ಕೊಡಲಾರ್ದಾಗ ಅವ್ರೇನು ಹೇಳಿದ್ರು, ಇದು ಇಡೀ ಸಮಾಜಕ್ಕೆ ಮಾಡಿದಂಥ ಅನ್ಯಾಯ ಅಂತ ಅವರೇ ತಾನೇ ಹೇಳಿದ್ದು. ಇವಾಗಿಲ್ವಾ ಅನ್ಯಾಯ? ಇವಾಗ ಅವ್ರ ಸಮಾಜಕ್ಕೆ ದ್ರೋಹ ಮಾಡ್ತಾ ಇಲ್ವಾ ಬಿಟ್ಟು? ಅಂದರೆ ಇವರು ಯಾವಾಗ ಬೇಕಾವಾಗ ಇವರಿಗೆ ಬೇಕಾದಾಗ ಅನ್ಯಾಯ, ಇವ್ರಿಗೆ ಬೇಕಾದಾಗ ನ್ಯಾಯನ? ನಮ್ಗಿಂತ ಹೆಚ್ಚಾಗಿ ಅವ್ರಿಗೆ ಪ್ರಶ್ನೆ ಕೇಳಿ, ಯಾಕೆ ಬಿಟ್ಟು ಹೋದ್ರು, ಏನು ಬಿಟ್ಟು ಹೋದ್ರು, ಮೋದಿ ಅವ್ರಿಗೆ ಏನು ಅನಿವಾರ್ಯತೆ ಬಂತು ಕರ್ನಾಟಕದಲ್ಲಿ? ಇವರು ಕೈಬಲಪಡಿಸ್ಲಿಕ್ಕೆ ಹೋದ್ರಲ್ಲ ಯಾರು, ಟಿಕೆಟ್ಟು BJP-ಯವರು ಟಿಕೆಟ್ ಡಿನೈ ಮಾಡಿದ್ರು, ಅಂಥವ್ರು ಇವತ್ತು ಹೋಗಿ ಮೋದಿ ಕೈಬಲಪಡಿಸ್ತಾ ಇದ್ದಾರೆ. ಅಂದರೆ ಇಲ್ಲಿನ ನಾಯಕತ್ವದ ಆಳ ಎಷ್ಟಿದೆ, ನಾಯಕತ್ವದ ಕೊರತೆ ಎಷ್ಟಿದೆ ಅಂತ ನಿಮ್ಮ ವಿವೇಚನೆಗೆ ಬಿಡ್ತೀನಿ. ದೇಶದ ಹಿತ ಅಂತ ಹೇಳ್ತಾರೆ. ಅವಾಗ ದೇಶದ ಹಿತ ಇರಲಿಲ್ವೇನ್ರಿ? 6 ತಿಂಗಳಿಂದ ದೇಶದ ಹಿತ ಇರಲಿಲ್ವಾ? ರಾಜ್ಯದ ಹಿತ ಬೇರೆ, ದೇಶದ ಹಿತ ಬೇರೆನಾ? ರಾಜ್ಯಗಳು ಬಲವಾಗಿದ್ದಾಗೆ ದೇಶ ಬಲ ಇರ್ತದೆ. ಕರ್ನಾಟಕ ಒಂದು ಬಲಿಷ್ಠ ಸಮೃದ್ಧ ಕರ್ನಾಟಕ ಇದ್ದಾಗ ಒಂದು ಬಲಿಷ್ಠ ಸಮೃದ್ಧ ಭಾರತ ಇರುತ್ತೆ. 6 ತಿಂಗಳಲ್ಲಿ ಇರಲಾರ್ದಂಥ ಇದು ಏನು ಸಮೃದ್ಧಿ ಇವರಿಗೆ ಭಾರತ ದೇಶದಲ್ಲಿ ಏನು ಕಾಣ್ತಾ ಇದೆ ಈಗ?